ಒಂದು ಮದುವೆಯಾದ ಹೆಣ್ಣಿನ ಮನದಾಳ ಎಷ್ಟೋ ಜನಕ್ಕೆ ಅರ್ಥವೇ ಆಗಿಲ್ಲ ದೇವ್ರು. ಮದುವೆಯಾದ ಹೊಸತರಲ್ಲಿ ಇದ್ದ ಪ್ರೀತಿ ಕಾಳಜಿ ಈಗ ಎಲ್ಲಿ ಹೋಯಿತು? 2 ಮಕ್ಕಳಾದ ಮೇಲೆ ಆ ಪ್ರೀತಿ ಹಾಗೂ ಕಾಳಜಿ ಕಾಣೆಯಾಗಿ ಬಿಡುತ್ತಾ? ನೀವು ನನ್ನ ನಡೆಸಿಕೊಳ್ಳೋ ಹಾಗೆ ನಾನು ನಿಮ್ಮನ್ನ ನಡೆಸಿಕೊಳ್ಳಬಹುದು. ನೀವು ನನ್ನ ಎಲ್ಲರ ಮುಂದೆ ಬಿಟ್ಟುಕೊಟ್ಟು ಮಾತಾಡುವ ಹಾಗೆ ನಾನು ಮಾತಾಡಬಲ್ಲೆ. ನೀವು ನನ್ನ ಮೇಲೆ ಕೋಪಿಸಿಕೊಳ್ಳೋ ಹಾಗೆ ನಾನು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಆದ್ರೆ ನಮಗಂತ 2 ಮಕ್ಕಳು ಆಗ್ಬಿಟ್ರಲ್ಲ. ಆ ಒಂದೇ ಕಾರಣಕ್ಕೆ ಈ ಎಲ್ಲ ಕಷ್ಟಗಳನ್ನ ಸಹಿಸ್ಕೋತಾ ಇರೋದು. ಏನೋ ಹೋಗಿ, ನನಗೆ ಅಂತ ಈ ಜನ್ಮದಲ್ಲಿ ನೀವೇ ಅಂತಾಗಿ ಹೋಗಿದೆ. ನನ್ನ ಕೊನೆಯ ಉಸಿರಿರುವವರೆಗೂ, ಈ ಕತ್ತಿನಿಂದ ಮಾಂಗಲ್ಯ ಇಳಿಯುವವರೆಗೂ ನಿಮ್ಮ ಮೇಲಿನ ಪ್ರೀತಿಯನ್ನ ಕರ್ತವ್ಯವಾಗಿ ನಿಭಾಯಿಸುವೆ. ಕಾರ್ಮೋಡದ ಮರೆಯಲ್ಲಿ ಹತ್ತು ತೀರಿಸಿಕೊಳ್ಳುವೆ. ಅರ್ಥ ಮಾಡಿಸಲಾಗದ ಅರ್ಧಾಂಗಿಯಾಗಿ, ಸಂಬಳವಿಲ್ಲದ ಸವಲತ್ತು ನಾನಲ್ಲವೇ? 3 ಗಂಟೆಗಾಗಿ ಮೂಕ ಗೃಹಿಣಿಯಾಗಿ ಎಲ್ಲ ನೋವನ್ನು ಗ್ರಹಿಸಿ, ಗ್ರಹಚಾರವನ್ನ ದೂರುತ್ತಾ ಕರಗಿ ಕಲ್ಲಾಗಿ ತೇಯುವೆ, ನೋಯುವೆ. ಕೊನೆಯಲ್ಲಿ ಒಂದು ದಿನ ಸಾಯುವೆ.